मेरे गंग सुग्रीवा त्रೈ जगदंबिके मेरे गंग सुग्रीवा हंबली बलदु शिव शिवा ಸ್ಮರಣಂ ಬಿಗುರೆ ತಿರುಗುತ್ತಲಿ ನಮ್ಮಯ ಶುಭ ಕೆಟ್ಟನು ಸ್ಮರಣಂ ಬಿಗುರೆ ತಿರುಗುತ್ತಲಿ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿ ಮಾನಿಯೇ ಶಿವ ಶಿವ ಪಡೆದು ನೇರವಾಗಿ ಕದಂಬವರದೆಡೆಗೆ ಧಾವಿಸಿ ನಾನು ಬಂದು ನೋಡಿದ್ರೆ ಕದಂಬವರದ ವಿಶೇಷತೆ ಸೂರ್ಯನ ಬೆಳಕೆ ಕಾಣಿಸ್ತಾ ಉಂಟು. ಹಾಗಿದ್ರೆ ತರುಣಿಯೋರ್ವಳು ಕಾಡಿನಲ್ಲೇ ಕುಳಿತಿದ್ದಾನೆ ಎನ್ನುವಾಗೆ ಶುಂಭ ಹೇಳಿದಂತಹ ಮಾತು ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಏನು ನನ್ನ ಕಣ್ಣ ದೃಷ್ಟಿಯಿಂದ ನಾನು ಕಾಣುತ್ತಾ ಇದ್ದೇನೆ. ತ್ರೈ ಜಗದಂಬಿಕೆಯ ರೂಪ ಲಾವಣ್ಯ, ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು ಇವಳು. ಈ ಜಗತ್ತನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿ ಇವಳನ್ನೇ ನಮ್ಮೊಡೆಯನಾದಂತಹ ಶುಂಭ ಬಯಸಿದ್ರಲ್ಲ. ಶಿವ 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 ನಮ್ಮ ಒಡೆಯನ ಶುಂಭನ ಹುಚ್ಚಿ ಬುದ್ಧಿಗೆ ನಾನು ಏನು ಅಂತ ಹೇಳಬೇಕು. ಆದರೂ ಕೂಡ ಅವ ಹೇಳಿದ್ದಾನಲ್ಲ, ಅವಳನ್ನು ಮಾತನಾಡಿಸು, ಸಂಧಾನದ ಮುಖೇನವಾಗಿ ಇಲ್ಲಿಗೆ ಕರೆದುಕೊಂಡು ಬಾ. ಏನು ಮಾಡೋಣ, ಶುಂಭನಾಜ್ಞೆ ಮಾತಾಡಿಸ್ತೀನಿ. ಜನರಿಗೆ ಭಿನ್ನಕವನು ಕರುಣದುಳಿಯುವುದು, ಜನರಿಗೆ ಭಿನ್ನಕವನು ಕರುಣದುಳಿಯುವುದು, ವನದಲ್ಲಿ ಕುಳಿತಿರುವುದೇ ಸಮುಮತಲ್ಲಿದು ನಿನಗೆ ಹೇಳುವೆನು ಒಂದು ಸಮುಮತಲ್ಲಿದು ನಿನಗೆ ಹೇಳುವೆನು ತನುಜ ಚುಂಬನ ಬಯಕೆ ಜನನಿಗೆ ಭಿನ್ನಕವನು ಜನನಿಗೆ ಪವಿತ್ರವಾದಂತಹ ಚರಣಾರವಿಂದಗಳಿಗೆ ಸುಗ್ರೀವನ ಪ್ರಣಾಮಗಳು ತಾಯೇ. ನಮ್ಮ ಹೆಸರು ಸುಗ್ರೀವ ಅನ್ನುವ ಹಾಗೆ ನಮ್ಮನ್ನು ಇಲ್ಲಿಯವರೆಗೆ ಅಟ್ಟಿದವ ನಮ್ಮ ಒಡೆಯನಾದಂತಹ ಶುಂಭ. ಅಮ್ಮ, ನಿನ್ನನ್ನು ನೋಡಿದಾಕ್ಷಣವೇ ಯಾಕೆ ಹೀಗೆ ಅಂತ ನನಗೆ ಅರ್ಥವಾಗುವುದಿಲ್ಲ. ಈ ಕಾಡಿನಲ್ಲಿ ಕುಳಿತಿದ್ದೀಯಾ, ಚಿನ್ನದ ಉಯ್ಯಾಲೆ ಉಂಟು, ಕೈಯಲ್ಲಿ ಒಂದು ವೀಣೆ ಇದೆ, ಗಾನವನ್ನು ಪಾಡುತ್ತಾ ಇದ್ದೀಯ. ಆದರೆ ಇಲ್ಲಿ ಯಾರು ಕೇಳುವುದಕ್ಕಮ್ಮ? ಕೇವಲ ಮೃಗ ಪಕ್ಷಿಗಳು ಮಾತ್ರ. ನೀನು ಊರಿಗೆ ಬರಬೇಕಮ್ಮ. ಎಲ್ಲಿಗೆ? ಶೋಣಿತಾಪುರಕ್ಕೆ. ನಮ್ಮ ಒಡೆಯನಾದಂತಹ ಶುಂಭನಿಗೆ ಇಷ್ಟರವರೆಗೆ ಮದುವೆಯಾಗಲಿಲ್ಲಮ್ಮ. ಗಂಡ ಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಇಲ್ಲಿಯವರೆಗೆ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಅಮ್ಮ, ನೊಂದು ನಾನು ಹೇಳ್ತಾ ಇದ್ದೇನೆ ತಾಯಿ, ನೇರವಾಗಿ ಶೋಣಿತಾಪುರಕ್ಕೆ ಬರಬೇಕಮ್ಮ. ನಡ್ಕೊಂಡೇ ಬರುವುದು ಬೇಡ, ಇದು ಚಿನ್ನದ ರಥ ಉಂಟಮ್ಮ. ಯಾಕೆ ಇಲ್ಲಿ ಕುಳಿತುಕೊಳ್ಬೇಕು? ನಾನೇ ಹೊತ್ತುಕೊಂಡೇ ಹೋಗ್ತೆ. ತಾಯಿ, ಶುಂಭನನ್ನು ಮದುವೆ ಆಗುವುದಕ್ಕೆ ಬರಬೇಕು. ಈತ ನಡೆದರೆ ಎಲ್ಲ ಕದನದ ದೂತ ಶುಂಭಾತ್ಮಗೆ ಬೀಳುವ ದೂತರಿಲ್ಲದ ಅಪವಾದವಿತ್ತು. ಮಾತುಗಳನ್ನು ಕೇಳುವಾಗ ಪಕ್ಕನೆ ನಗುವೊಂದು ಚೆಲ್ಲಿ ಹೋಯಿತಲ್ಲ. ಬೀಸಿದಂತಹ ಮೋಹದ ಬಲೆಗೆ ಜನರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದ ದುಷ್ಟ ಶುಂಭಾಸುರನಿಗೆ ವಿಷಯವನ್ನು ತಿಳಿಸುವರಾರಿದ್ದಾರೆ. ಕರುಣಾರಸವನ್ನು ಮೀರಿ ಹಸುವನ್ನು ನೀಡುತ್ತೇನೆ. ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ದೇವಿಯಲ್ಲಿ ಮಾತನಾಡುತ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಪುನರಪಿ ನಾನು ಎದ್ದು ಕುಳಿತಿನಲ್ಲ, ಯಾರ ಅನುಗ್ರಹದಿಂದ
ಇವಳು ನನ್ನನ್ನು ಬದುಕಿಸಿದ್ದಾಳೆ. ಹಾಗಿದ್ರೆ ನಾನು ಇಷ್ಟರವರೆಗೆ ಮಾತನಾಡಿದ್ದೆ ತಪ್ಪು ಅಂತ ನನಗೆ ಅನ್ನಿಸ್ತಾ ಉಂಟು. ಅಮ್ಮ ಅಮ್ಮ ನಗಾಡ್ಬೇಡ ತಾಯಿ. ಬೇಡದಿರಯ್ಯ. ಬೆದರದಿರಯ್ಯ ಬೇಡುವುದನ್ನೆಲ್ಲ ನಾನಿತ್ತು ಅಧಿಕ ಶುಭಾಗ್ಯವೆಂದು ಅದನ್ನವನ್ನೆಲ್ಲವ ಮೊದಲೇ ತಿಳಿದಿರಿ ಈ ವಿಧ ಬೇಡನೆ ಬಂದು ಅಮ್ಮಯ್ಯ ತಾಯೇ, ನೀನು ಈ ರೀತಿಯಾಗಿ ನಗಾಡಿದರೆ ನಾನು ಪುನರಪ್ಪಿ ಸಾಯ್ತೇನೆ. ಮತ್ತೆ ನೀನು ಬದುಕಿಸ್ತೀಯ ಯಾಕಮ್ಮ ಇದು? ಬೆದರಬೇಡ. ಮತ್ತೊಮ್ಮೆ ಕಿರುಣಗೆ ಬೀರುವುದಿಲ್ಲ. ಕಿರುಣಗೆ ಬೀರಿದರೂ ನೀ ಸಾಯುವುದಕ್ಕಿಲ್ಲ. ಹೌದು. ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದವಳು ನಾನು ಎನ್ನುವುದನ್ನು ಅರ್ಥಪಡಿಸುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಕಾರ್ಯ. ಶುಂಭನ ದೂತನಾಗಿ ಬಂದವನು ನೀನು. ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಬೇಕು. ಉತ್ತರವನ್ನು ಆತನಿಗೆ ತಿಳಿಸಬೇಕು. ಹೇಗಮ್ಮ? ಯಾವ ಆತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೆ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾನೆ, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನಿಗೆ ಸುಮಮಾಲಕ್ಕೆ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ ನಿನ್ನ ಶುಂಭ ವೀರನೇ, ಹೌದಮ್ಮ. ಶುಂಭ ಬಲಾಢ್ಯನೇ, ಖಂಡಿತ ಪ್ರತ್ಯಕ್ಷ ಶತ್ರುವೇನೆಂದರೂ ಕೂಡ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳುವುದಿನ. ಈ ಮಾತನ್ನು ನಾನು ಸ್ಪಷ್ಟವಾಗಿ ತಿಳಿಸ್ತೇನಮ್ಮ. ಆದ್ರೆ ಶುಂಭನ ಜೊತೆಯಲ್ಲಿ ಇಷ್ಟರವರೆಗಿದ್ದು ಅನ್ಯಾಯವನ್ನೇ ಮಾಡಿದವ. ನೀವು ಹೇಳಿದೆಯಲ್ಲ ದೇವಿ ದಾಸನಾಗಬೇಕು ಅಂತ. ಶುಂಭನ ದೂತನಾಗಿ ಬಂದವ ಇನ್ನು ದೇವಿ ದಾಸ.